Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಸಂಡೂರು ಭಾಗದ ಕುಡ್ತಿನಿ ಒಂದು ಪಟ್ಟಣದಲ್ಲಿ ನಿರಂತರವಾಗಿ 1251 ದಿನಗಳು ಇವತ್ತು ರೈತರ ಹೋರಾಟದಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದು. ಅನ್ನ ಕೊಡ್ತಕ್ಕಂಥ ಒಬ್ಬ ರೈತ ಕೂಡ ಬೀದಿಗಿಳಿದು ಉಪವಾಸ ಸತ್ಯಾಗ್ರಹ ಮಾಡ್ತಕ್ಕಂಥ ಪರಿಸ್ಥಿತಿ. ರೈತರಿಗೆ ಉದ್ಯೋಗ ಕೊಡಲೇಬೇಕು, ರೈತರಿಗೆ ಉದ್ಯೋಗ ಕೊಡಲೇಬೇಕು, ಮೋಸದ ಭೂಬೆಲೆ ರದ್ದು ಮಾಡಲೇಬೇಕು, ಮೋಸದ ಭೂಬೆಲೆ ರದ್ದು ಮಾಡಲೇಬೇಕು, ಭೂ ಪರಿಹಾರ ಕೊಡುವವರೆಗೂ ಜಿಂದಾಲ್ ಕಾರ್ಖಾನೆ ಸ್ಥಾಪನೆ ಮಾಡಲು ಬಿಡುವುದಿಲ್ಲ, ಜಿಂದಾಲ್ ಕಾರ್ಖಾನೆ ಸ್ಥಾಪನೆ ಮಾಡಲು ಬಿಡುವುದಿಲ್ಲ, ಭೂ ಪರಿಹಾರ ಕೊಡುವವರೆಗೂ ಜಿಂದಾಲ್ ಕಾರ್ಖಾನೆ ಸ್ಥಾಪನೆ ಮಾಡಲು ಬಿಡುವುದಿಲ್ಲ, ಕಾಮಗಾರಿ ನಡೆಸಲು ಮಾಡಲು ಬಿಡುವುದಿಲ್ಲ. ಏನೇ ಬರಲಿ ಏನೇ ಬರಲಿ ಕೆಡಿಬಿಗೆ ಹೇಳಿ ಧಿಕ್ಕಾರ, ಕೆಡಿಬಿಗೆ ಹೇಳಿ ಧಿಕ್ಕಾರ, ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ, ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ಏನೇ ಬರಲಿ ಏನೇ ಬರಲಿ. ಕನ್ನಡ ಪರ ಸಂಘಟನೆಗಳು ಕೂಡ ಬಹಳಷ್ಟು ಇಲ್ಲಿ ಬೆನ್ನೆಲುಬಾಗಿ ರೈತರಿಗೆ ಒಂದಿಷ್ಟು ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಬೆಂಬಲ ನೀಡಿರತಕ್ಕಂಥ ಕನ್ನಡ ಪರ ಸಂಘಟನೆಗಳಿಗೆ ಜಯವಾಗಲಿ, ಕನ್ನಡ ರಕ್ಷಣಾ ವೇದಿಕೆಗೆ ಜಯವಾಗಲಿ, ನಮ್ಮ ಕರ್ನಾಟಕ ಸೇನೆಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಟಿ ನಾರಾಯಣಗೌಡರಿಗೆ ಜಯವಾಗಲಿ. ಕಾರ್ಖಾನೆಗೆ ಅಂತ ಭೂಮಿ ತಗೊಂಡು 16 ವರ್ಷ ಕಳೆದಗಳು ಕಾರ್ಖಾನೆ ಹಾಕಿಲ್ಲ. ರೈತರಿಗೆ ಭೂ ಪರಿಹಾರ ಕೊಡಲ್ಲಿ ಮೋಸ ಮಾಡಿದ್ದಾರೆ, ಉದ್ಯೋಗ ಇಲ್ದಂಗೆ ಮಾಡಿದ್ದಾರೆ, ರೈತರಿಗೆ ಬೀದಿಗೆ ತಂದಿದ್ದಾರೆ. ಇದನ್ನೆಲ್ಲ ಪ್ರಶ್ನಿಸಿ ನಾವು ಹೋರಾಟ ಮಾಡಿಕೊಂಡು ಇಲ್ಲಿಗೆ 1251 ದಿನಗಳು ಕಳೆದಿವೆ. ಈ ಒಂದು ದಿನಗಳಲ್ಲಿ ಇಲ್ಲಿಯ ಕ್ಷೇತ್ರದ ಸಂಸದರು, ಶಾಸಕರು ಮತ್ತು ಬಳ್ಳಾರಿ ಜಿಲ್ಲೆಯ ಶಾಸಕರು, ಸಚಿವರುಗಳು ಎಲ್ಲರೂ ಬಂದು ಭರವಸೆ ಕೊಟ್ಟಿದ್ದಲ್ದೇ ಇದೇ ಹೋರಾಟದ ಸ್ಥಳಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬಂದು ನಮ್ಮ ಅಳಲನ್ನು ಸ್ವೀಕರಿಸಿ ನಿಮಗೆ ಅನ್ಯಾಯ ಆಗಿದ್ದನ್ನು ಸರಿಪಡಿಸ್ತೀನಿ, ಚುನಾವಣೆ ಮುಗಿದ ನಂತರ ಆದಷ್ಟು ಬೇಗ ಕರೆದು ನಿಮ್ಮ ಜೊತೆಯಲ್ಲಿ ಮಾತುಕತೆ ಮಾಡಿ ಈ ಹೋರಾಟಕ್ಕೆ ಒಂದು ಅಂತ್ಯ ಕಾಣಿಸ್ತೀನಿ ಅಂತ ಹೇಳಿದಂಥ ಮುಖ್ಯಮಂತ್ರಿಗಳು ಇವತ್ತಿಗೆ ಹೇಳಿ 3 ವರ್ಷ ಕಳೆದರೂ ಕೂಡ ಇದುವರೆಗೂ ರೈತರಿಗೆ ನ್ಯಾಯ ಕೊಡ್ತಾ ಇಲ್ಲ. ಬರೀ ಭರವಸೆಗಳ ಮಾತಾಗಿದೆ. ನನ್ನ ಹೆಸರು ಸಂಪತ್ ಕುಮಾರ್ ಅಂತ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯ ಕುಡ್ತಿನಿ ಘಟಕದ ಅಧ್ಯಕ್ಷರು ನಾವು, ಮತ್ತು ನಮ್ಮ ಸಂಘಟನೆ ಇನ್ನೂ ಹಲವಾರು ಕಾರ್ಯದರ್ಶಿಗಳು, ಖಜಾನ್ಸಿಗಳು, ಸದಸ್ಯರು ಎಲ್ಲರಿದ್ದಾರೆ. ಇವತ್ತು ನಾವು ರೈತರಿಗೆ ಬೆಂಬಲವಾಗಿ ಇವತ್ತಿನಿಂದನೇ ಅಲ್ಲ, ಈ ಹೋರಾಟ ಸ್ಟಾರ್ಟ್ ಆದಾಗಲಿದ್ದಾನು, ಈ ಹೋರಾಟದ ಮೊದಲನೇ ದಿನ 1251 ದಿನದ ಹಿಂದೆಯಿಂದನೂ ಈ ಹೋರಾಟಕ್ಕೆ ನಮ್ಮ ಸಂಘಟನೆ ಬೆಂಬಲಿತವಾಗೇ ಇದೆ. ರೈತರಿಗೆ ಅವತ್ತು ಬೆನ್ನೆಲುಬಾಗಿ ನಾವು ಅವ್ರ ಜೊತೆಗೆ ಇರ್ತೀವಿ ಅಂಥೇಳಿ ಅವತ್ತೇ ನಾವು ಬೆಂಬಲ ನೀಡಿದ್ದೀವಿ. ಈ ಹೋರಾಟ ಗೆಲ್ಲೋವರೆಗೂ ಕೂಡ ನಾವು ಜೊತೆಗೆ ಇರ್ತೀವಿ ಅಂತ ಹೇಳಿದ್ವಿ. ಸರ್, ಇವತ್ತು ಏನಾಗಿದೆ ಅಂತಂದರೆ 1251 ದಿನ ಹೋರಾಟ ನಡೀತಾ ಇದ್ದರೂ ಕೂಡ ಇಲ್ಲಿ ಸರ್ಕಾರಗಳು, BJP ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, JDS ಸರ್ಕಾರ, ಜಂಟಿ ಸರ್ಕಾರಗಳಿದ್ದರೂ ಕೂಡ ನಮಗೆ ಎಲ್ಲರೂ ಬಂದು, ಇಲ್ಲಿ ಕುಮಾರಸ್ವಾಮಿ ಅವರು ಬಂದೋದ್ರು, ಇಲ್ಲಿ ಏನು BJP ಮುಖಂಡರು ಹಲವಾರು ಜನ ಬಂದೋದ್ರು, ಶ್ರೀರಾಮುಲು ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಹಲವಾರು ಬಂದೋದ್ರು. ಆಮೇಲೆ ಕಾಂಗ್ರೆಸ್ ಮುಖಂಡರು ಅನ್ನೋದಕ್ಕಂತ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿಗೆ ಬಂದೋದ್ರು, ಸಚಿವರು ಸಂತೋಷ್ ಲಾಡ್ ಅವರು ಬಂದೋದ್ರು, MB ಪಾಟೀಲ್ ಅವರು ಬಂದೋದ್ರು, ಹಲವಾರು ಶಾಸಕರು, ಸಂಸದರು ಎಲ್ಲರೂ ಬಂದೋದ್ರು. ಎಲ್ಲರೂ ಭರವಸೆಗಳು ಕೊಡೋದೇ ಆಯಿತು. ಆಗಿದ್ದೇನೋ ಅನ್ಯಾಯ ತುಂಬ ಆಗಿದೆ. ಅವತ್ತಿನ ಬೆಲೆ ಕಟ್ಟಬೇಕಾದ್ರೆ ಆದಂಥ ಅನ್ಯಾಯ 30 ಲಕ್ಷ, ಅವತ್ತಿಗೆ ಬೆಂಬಲ ಬೆಲೆ ಕಟ್ಟಬೇಕು ಅಂದರೆ 30 ಲಕ್ಷ ಇತ್ತು. ಆದರೆ ಅದನ್ನು ಪೇಪರ್ಗಳನ್ನೇ ತಾರುಮಾರು ಮಾಡಿ 8 ಲಕ್ಷ ಅಂತೇಳಿ ಕ್ರಿಯೇಟ್ ಮಾಡಿ ಜನರನ್ನೆಲ್ಲ ಗೂಬೆ ಕೂರಿಸಿ 8 ಲಕ್ಷ ಅಂತೇಳಿ ಗೂಬೆ ಕೂರಿಸಿ ಮೋಸ ಮಾಡಿದಂಥದ್ದು ಇವತ್ತು ನಾವು ಬೀದಿಗೆ ಬಂದು ಕುಂದ್ರೋಕ್ಕೆ ಕಾರಣ ಅದೇ. ಅವತ್ತು 30 ಲಕ್ಷ ಇದ್ದಂಥ ಬೆಲೆ 8 ಲಕ್ಷ ಮಾಡಿ ನಮಗೆ 22 ಲಕ್ಷ ಅವತ್ತಿಗೆ ಅನ್ಯಾಯ ಎಸಗದಂಥ ಸರ್ಕಾರದ ವಿರುದ್ಧ, ಸರ್ಕಾರಗಳ ವಿರುದ್ಧ ನಾವು ಇವತ್ತಿಗೂ ಹೋರಾಟ ಮಾಡ್ತಿದ್ದೀವಿ. ಅವತ್ತು ಅನ್ಯಾಯ ಮಾಡಿರಿ, ಅದನ್ನು ಸರಿಪಡಿಸಿ
ನಮಗೆ ಕೊಡಿ, ಇಲ್ಲವಾದರೆ ನಮ್ಮ ಭೂಮಿನ ನಮಗೆ ವಾಪಸ್ ಕೊಡಿ ಅಂತ ನಾವು ಕೂತಿರೋದು ಸರ್. ಇವಾಗ ಅವಾಗಲೇ ನಾವು ತೀರ್ಮಾನ ಮಾಡಿ ಎಲ್ಲ ಥರದ ಯೋಚನೆಗಳು ಮಾಡಿ ಕನ್ನಡ ಪರ ಸಂಘಟನೆಗಳದ್ದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಹೋರಾಟದಲ್ಲಿ ಭಾಗಿಯಾಗಿರುತ್ತಂಥದ್ದು ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, CITU, CPIM ಹಾಗೂ ರೈತ ಪಕ್ಷಗಳು, ಇನ್ನೂ ಹಲವಾರು ವಿಧ ವಿಧವಾದ ರೈತಗಳು ಎಲ್ಲ ಭಾಳ ಸಂಘಟನೆಗಳ ಜೊತೆಯಲ್ಲಿ ಈ ಹೋರಾಟ ನಡೀತಿರೋದು. ಬಟ್ ಆದರೆ ನಾವು ಕನ್ನಡ ಪರ ಸಂಘಟನೆಗಳ ಒಂದು ತೀರ್ಮಾನ ಮಾಡಿರೋದೇನು ಅಂತಂದರೆ, ಈ ಮುಂದಿನ ದಿನದಲ್ಲಿ ಇದೇ ರೀತಿ ಮುಂದುವರಿತು ಅಂತಂದರೆ ನಾವು ಒಂದು ಯೋಚನೆ ಮಾಡಿದ್ವಿ. ಏನಂತ ಯೋಚನೆ ಮಾಡಿದ್ವಿ ಅಂದರೆ, ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಲ್ಲಿ ಒಂದು ಮೀಟಿಂಗ್ ಮಾಡಿ ಇದನ್ನು ರಾಜ್ಯಾದ್ಯಂತ ಏನು ತಾಲೂಕು ಆಗಿರ್ಬೋದು, ಗ್ರಾಮ ಆಗಿರ್ಬೋದು, ಜಿಲ್ಲಾ ಆಗಿರ್ಬೋದು, ರಾಜ್ಯಾದ್ಯಂತ ಹಬ್ಬಿ ಮೇಲೆ ಯಾರಿದ್ದಾರೆ ವಾಟಾಳ್ ನಾಗರಾಜ್ ಅವರು ಇದ್ದಾರಲ್ಲ, ಅವರ ಮುಖಂಡತ್ವದಲ್ಲಿ ಇನ್ನು ಹಿರಿಯ ಹೋರಾಟಗಾರರು ಯಾರ್ಯಾರಿದ್ದಾರೆ ಎಲ್ಲರದಲ್ಲಿ ಮಾತಾಡಿ ಇದನ್ನು ಕನ್ನಡ ಪರ ಸಂಘಟನೆಗಳ ಬೆಂಬಲದೊಂದಿಗೆ, ರೈತ ಪರ ಬೆಂಬಲದೊಂದಿಗೆ ಇಡೀ ರಾಜ್ಯಾದ್ಯಂತ ಕೂಡ ಇದನ್ನು ಹಬ್ಬಿ ಹೋರಾಟ ತೀವ್ರಗೊಳಿಸಬೇಕಂತ ಕೂಡ ಒಂದು ಯೋಚನೆಯಲ್ಲಿ ಇದ್ದೀವಿ ಸರ್. ಇನ್ನು ಮುಂದಿನ ದಿನದಲ್ಲಿ ಇದು ನ್ಯಾಯ ಸಿಕ್ಕಿಲ್ಲ ಅಂದರೆ ಇದು ತಪ್ಪಿದ್ದಲ್ಲ, ಈ ಹೋರಾಟ ಉಗ್ರವಾಗುತ್ತೆ. ಇದಕ್ಕೆ ಸರ್ಕಾರಗಳು ಕೂಡ ಸಿದ್ಧವಾಗಿರಲಿ, ನಾವು ಕೂಡ ತಯಾರಾಗಿರ್ತೀವಿ ಅಂತ ಹೇಳ್ತಾ ಇದ್ದೀನಿ. ತಿಮ್ಮಪ್ಪ ಅಂತೇಳಿ, ನಮ್ಮ ಕರ್ನಾಟಕ ಸೇನೆ ಬಳ್ಳಾರಿ ಜಿಲ್ಲಾ ಉಪಾಧ್ಯಕ್ಷ ನಾನು. ಈ 1251 ದಿನದ ಹೋರಾಟಕ್ಕೆ ಭಾಗಿಯಾಗಿ 1251 ದಿನವೇ ಆಯಿತು. ನಾವು ಕೂಡ ಈ ದಿನ ಸರದಿ ಉಪವಾಸ ಸತ್ಯಾಗ್ರಹಕ್ಕೆ ಈ ದಿನ ನಾವು ಕನ್ನಡ ಪರ ಸಂಘಟನೆಗಳು ಈ ದಿನ ಕೂತಿದ್ದೀವಿ. ರೈತರು ರೋಡಿಗೆ ಬಂದು ಪ್ರತಿದಿನ ಗೋಳು ಅವ್ರದ್ದು ಹೇಳಂಗಿಲ್ಲ. ಅದಕ್ಕೆ ನಮ್ಮ ಕನ್ನಡ ಪರ ಸಂಘಟನೆಗಳು ಅವರಿಗೆ ಸದಾ ಬೆಂಬಲ ಇರ್ತಾ, ಇದು ಎಲ್ಲಿವರೆಗೆ ಹೋಗುತ್ತಾ ಅಲ್ಲಿವರೆಗೆ ನಿಮ್ಮ ಬೆನ್ನೆಲುಬಾಗಿರ್ತೀವಿ. ಆಮೇಲೆ ಯಾವುದೇ ಹೋರಾಟ, ಉಗ್ರ ಹೋರಾಟಕ್ಕಾದರೂ ಕೂಡ ನಮ್ಮ ಸಂಘಟನೆ ನಿಮ್ಮ ಹಿಂದೆ ಇರ್ತದೆ ಅಂತ ಹೇಳಿ ಈ 2 ಮಾತು ಮಾತಾಡಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನನ್ನ ಹೆಸರು ಭಾವಿ ಶಿವಕುಮಾರ್ ಅಂತೇಳಿ, ನಮ್ಮ ಕರ್ನಾಟಕ ಸೇನೆ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು. ಈ ಕುಡ್ತಿನಿ ಭಾಗದಲ್ಲಿ ರೈತರಿಗೆ ಭಾಳ ಮೋಸ ಆಗಿದೆ. ನಾವು ಇದಕ್ಕೆ ಪರಿಹಾರ ಏನಂತೇಳಿ ಉಪವಾಸ ಸತ್ಯಾಗ್ರಹನ ಆರಂಭ ಮಾಡಿ ಇವತ್ತಿಗೆ 9 ದಿವಸ ಆಯಿತು. ಸರದಿ ಸಾಲಿನಂತೆ ದಿನಾಲೂ ಪ್ರತಿಯೊಂದು ಹಳ್ಳಿಯಿಂದ ರೈತರು ಕೂಡ್ತಾರೆ. ತದನಂತರ ಈಗ ನಮ್ಮ ಸರದಿ ಬಂದು ನಾವು ಕೂತಿದ್ದೀವಿ. ರೈತರಿಗೆ ನಾವು ಇದೇ ರೀತಿ ಮುಂದೆ ಏನು ಮಾಡಬೇಕು ನಾವು ಹೋರಾಟದ ಮುಖಾಂತರ ಸಹಾಯ ಮಾಡ್ತೇವೆ. ಸಂತ್ರಸ್ತರ ಹೋರಾಟ ಸಮಿತಿಗೆ ಜಯವಾಗಲಿ. ಭೂ ಸಂತ್ರಸ್ತರ ಹೋರಾಟ ಸಮಿತಿಗೆ ಬೆಂಬಲ ನೀಡಿರತಕ್ಕಂಥ ಕನ್ನಡ ಪರ ಸಂಘಟನೆಗಳಿಗೆ ಜಯವಾಗಲಿ. ಕನ್ನಡ ರಕ್ಷಣಾ ವೇದಿಕೆಗೆ ಜಯವಾಗಲಿ.